ಸರ್, ಈಗ ಬಿಜೆಪಿಯವರು ಅವ್ರ ಪಾಲಿನ 25 ಘೋಷಣೆ ಮಾಡಾಯ್ತು. ಕುತೂಹಲ ಇರೋದು ಬಾಕಿ ಇರೋದು ನಿಮ್ದೇನೆ. ಇವತ್ತು ಆಗ್ಬೋದಾ, ನಾಳೆ ಆಗ್ಬೋದಾ? ಒಂದು ಕ್ಲಾರಿಟಿ ಸರ್, ನಾಳೆ ಕೋರ್ ಕಮಿಟಿ ಸದಸ್ಯರ ಮೀಟಿಂಗ್ ಕರೆದಿದ್ದೀವಿ ಇಲ್ಲೇ ಮನೆಯಲ್ಲಿ ಬೆಳಿಗ್ಗೆ. ಹಾಗಾಗಿ ಅವ್ರ ಜೊತೆ ಕೂತು ಸಮಾಲೋಚನೆ ನಡೆಸಿ ತದನಂತರ ಯಾವ ರೀತಿ ಸ್ಟೆಪ್ ತಗೊಳ್ಬೇಕು ಅಂತಕ್ಕಂಥದ್ದು ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಚನ್ನಪಟ್ಟಣ ಕಾರ್ಯಕರ್ತರು ಹೇಳ್ತಿರುವಂತ ನಾವು ಕೇಳಿದಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಅಂತ. ಸೊ ಕುಮಾರಸ್ವಾಮಿ ಏನು ಮನವೊಲಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲಣ್ಣ, ನೋವಿದೆ. 15-20 ವರ್ಷದಿಂದ ನಿರಂತರವಾಗಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ. ಅವರಲ್ಲೊಂದು ಆಕ್ರೋಶ ಇದೆ. ಯಾವುದೇ ಕಾರಣಕ್ಕೂ ಕುಮಾರಣ್ಣ ಅವ್ರು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂಥದ್ದು ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ಹಾಗಾಗಿ ಇವತ್ತು ನಾನು ಇದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಏನಿಲ್ಲ. ನಾನು ಒಂದಷ್ಟು ವಿಷಯಗಳನ್ನ ತಿಳಿಸಿದ್ದೀನಿ ಸಭೆಯಲ್ಲಿ. ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಗಿರ್ತಕ್ಕಂಥದ್ದು. ಅದನ್ನು ಬಹಿರಂಗವಾಗಿ ಮಾತನಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಇಲ್ಲಣ್ಣ, ಅದೆಲ್ಲ ಏನಿಲ್ಲ. ಥ್ಯಾಂಕ್ ಯು. ಅದು ಈಗ ಸತ್ಯ. ಅದು ಈಗ ಮೈಸೂರು ತಾಳಿ, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ತುಮಕೂರು ತಾಳಿ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಹಜವಾಗಿ ಕುಮಾರಣ್ಣ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದಾದರೆ ನಮ್ಮ ಎಲ್ಲ ಕಾರ್ಯಕರ್ತರಲ್ಲೂ ನಮ್ಮ ಕೇಡ್ರಲ್ಲಿ ಒಂದು ಹೊಸ ಹುಮ್ಮಸ್ಸು, ಇನ್ನೂ ಹೆಚ್ಚಿನ ಹುಮ್ಮಸ್ಸು ಚುನಾವಣೆ ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಅದು BJP ಪಕ್ಷದ ಕೇಡ್ರು ಕೂಡ ಇರ್ತಕ್ಕಂಥ ಭಾವನೆ. ಹಾಗಾಗಿ ನಾಳೆ ಅಂತಿಮವಾಗಿ ಒಂದು ತೀರ್ಮಾನ ತಗೋಣ. ಥ್ಯಾಂಕ್ ಯು.